ಫ್ರೆಂಡ್ಸ್ ನೋಡಿ ನಾನು ಈ ರೀತಿ ಶಿವನ ಮಾಡಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹೇಗೆ ಕಾಣಿಸ್ತಿದ್ದಾನೆ ಋತ್ವಿಕ್ಕು? ಆ್ಯಸ್ ಇಟ್ ಈಸ್ ಶಿವ ಥರನೇ ಕಾಣಿಸ್ತಾ ಇದ್ದಾನಲ್ವ? ಕಮೆಂಟ್ ಮಾಡಿ ನನಗೆ. ನಾವೀಗ ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿ ಇವ್ರ ಕ್ಲಾಸವರು ಯಾವ್ಯಾವ ಥರ ಕಾಂಪಿಟೇಷನ್ನು ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡು ಬಂದಿದ್ದಾರೆ ಅಂತ ನಾನು ಅದನ್ನು ಕೂಡ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಸ್ ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಬಂದಿದ್ರು ಅಂತ ನಾನು ಹೇಳಿದೆ ಅಲ್ವಾ. ಕಾಂಪಿಟೇಷನ್ ಏನಕ್ಕೆ ಅಂತಂದರೆ ನಮ್ಮ ಸ್ಕೂಲಲ್ಲಿ ಗಣೇಶ ಇಟ್ಟಿರೋದ್ರಿಂದ ಸೊ ಡೈಲಿ ಪೂಜೆ ನಡೀತಾ ಇರುತ್ತೆ. ಅದಕ್ಕೆ ಡೈಲಿ ಕ್ಲಾಸಸ್ಗೆ ಒಂದೊಂದು ಟು ಕ್ಲಾಸಸ್ಗೆ ಡ್ರೆಸ್ ಕಾಂಪಿಟೇಷನ್ ಇತ್ತು. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಬಂದಿರೋರಿಗೆ ಪ್ರೈಸಸ್ಸು ಕೂಡ ಇತ್ತು. ಕ್ಲಾಸ್ಗೆ 4 ಪ್ರೈಸಸ್ ಇತ್ತು, ಫಸ್ಟು ಸೆಕೆಂಡು ಅಂತ. ಇಲ್ಲಿ ನೋಡಿ ನಮ್ಮ ಸ್ಕೂಲ್ ಗಣೇಶ ಕಾಣಿಸಿದಲ್ವ, ಎಷ್ಟು ಚೆನ್ನಾಗಿರುವಂಥ ಗಣೇಶ, ಎಷ್ಟು ದೊಡ್ಡದಾಗಿದೆ ಅಲ್ವಾ ಗಣೇಶ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಇದ್ದ. ಇಲ್ಲಿ ಅವರೆಲ್ಲ ಆದಮೇಲೆ ಇವರು 8th ಸ್ಟ್ಯಾಂಡರ್ಡ್ ಅಂತೂ ತುಂಬ ಕ್ಲವರ್ ಚಿಲ್ಡ್ರನ್ಸ್ ಅಂತಲೇ ಹೇಳ್ಬೋದು. ಕ್ಲಾಸ್ ಫುಲ್ಲು ಕೂಡ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದರು. ಸೊ ಒಬ್ಬೊಬ್ಬರು ಡಿಫ್ರೆಂಟಾಗಿ ಬಂದಿದ್ದರು. ಇಲ್ಲಿ ನೋಡಿ ಅರ್ಧನಾರೀಶ್ವರದಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅಂದರೆ ಇವ್ರಿಗೆ ಜಸ್ಟ್ ಹೇಳಿದ್ದಷ್ಟೇ. ಸೊ ಎಷ್ಟೊಂದು ಚೆನ್ನಾಗಿ ಬಂದಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಅದಕ್ಕೆ ಒಂದು ಮೆಮೊರಿಗೆ ಇರಲಿ ಅಂತ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ. ಒಬ್ಬೊಬ್ಬರು ಅಷ್ಟೇ ಒಂದೊಂದು ಡಿಫ್ರೆಂಟ್ ಸ್ಟೈಲಾಗಿ ರಾಧೆ ಸ್ಟೈಲಲ್ಲಿ ಒಬ್ಬೊಬ್ಬರು ಡಿಫ್ರೆಂಟಾಗಿ ಬಂದಿದ್ದಾರೆ. ಮತ್ತು ಅರ್ಧನಾರೀಶ್ವರ, ಪಾರ್ವತಿ ಫಾರ್ಮು, ಸೊ ಎಲ್ಲರೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬಂದಿದ್ದರು. ಇದು 8th ಕ್ಲಾಸ್ ಅವರು. ನೆಕ್ಸ್ಟ್ ನೋಡಿ 7th ಅವರು ಏನು ಕಮ್ಮಿ ಇಲ್ಲ. ಸೊ ಅವರು ಕ್ಲಾಸಿಂದ ಕ್ಲಾಸ್ ಒಬ್ಬರು ನೋಡ್ತಾ ಒಬ್ಬರು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದರು. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದರು. ಇಲ್ಲಿ ನೋಡಿ ಕನ್ನಡಾಂಬೆ ಫಾರ್ಮಲ್ಲಿ, ಮತ್ತು ಭಾರತಾಂಬೆ ಫಾರ್ಮು, ಶಿವ ಫಾರ್ಮು, ರಾಧೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡರ್ನ್ ರಾಧೆ. ಸೊ ಆಲ್ಮೋಸ್ಟ್ ಗರ್ಲ್ಸ್ ಎಲ್ಲನೂ ಕೂಡ ಜಾಸ್ತಿ ರಾಧೆ ವೇಷನೇ ಹಾಕ್ಕೊಂಡು ಬಂದಿದ್ದರು. ಅಂದರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದರು. ಇದು 7th ಕ್ಲಾಸು. ಸೊ ಅಂದರೆ ಒಂಥರ ಜಸ್ಟ್ ಫಾರ್ ಚೇಂಜ್ ಥರ ಅವ್ರಿಗೂ ಅಷ್ಟೇ ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಎಲ್ಲರೂ. ಜಸ್ಟು ಇದೆಲ್ಲ 7th ರಿಲೇಟೆಡ್. ಇನ್ನು ಬಾಯ್ಸ್ ಯಾಕೆ ತೋರಿಸಿಲ್ಲ ಅಂತಂದರೆ ಬಾಯ್ಸ್ ಎಲ್ಲರೂ ನಾರ್ಮಲಾಗಿ ಪ್ಯಾಂಟು ಶರ್ಟ್ ಹಾಕ್ಕೊಂಡ್ಬಂದಿದ್ರು. ಕೆಲವ್ರು ಮಾತ್ರ ಪಂಚೆ ಶರ್ಟ್ ಮಾತ್ರ ಹಾಕ್ಕೊಂಡು ಬಂದಿದ್ರು, ಅದಕ್ಕೆ ಅವ್ರನ್ನ ತೋರಿಸಿಲ್ಲ. ನೆಕ್ಸ್ಟ್ ಕ್ಲಾಸ್ ಬಂದು ನೋಡಿ ಇಲ್ಲಿ 6th ಅವರು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದರು. ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಒಂದು ಕ್ಲಾಸಿಂದ ಒಂದು ಕ್ಲಾಸ್ ಅವರದೇ ಆದಂಥ ಕ್ರಿಯೇಟಿವಿಟಿ ಮೈಂಡನ್ನ ಉಪಯೋಗಿಸ್ಕೊಂಡು ಸೊ ಅವರು ಇದೇ ಥರನೇ ಬರಬೇಕು, ಹೀಗೆ ರೆಡಿ ಆಗಬೇಕು ಅಂತ ಒಂದು ಇದನ್ನು ಇಟ್ಕೊಂಡು ರೆಡಿ ಆಗಿಬಿಟ್ಟು ಬಂದಿದ್ದರು. ಸೊ ತುಂಬ ಮಕ್ಕಳು ಹೆಂಗೆ ಡಿಫ್ರೆಂಟಾಗಿ ರೆಡಿ ಆದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಲ್ವಾ. ಸೊ ಇವರು ಅಷ್ಟೇ ತುಂಬ ಎಕ್ಸಲೆಂಟಾಗಿ ಕಾಣಿಸ್ತಾಯಿದ್ರು. ಇದು 6th ಸ್ಟ್ಯಾಂಡರ್ಡ್ ಬಾಯ್ಸ್. ಇವ್ರನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಇವ್ರು ನೋಡಿ ಅರ್ಧನಾರೀಶ್ವರ ಹಾಕ್ಕೊಂಡು ಬಂದಿದ್ದ. ಸೊ ನೆಕ್ಸ್ಟ್ ಇನ್ನೊಬ್ಬ ಕೃಷ್ಣ ಹಾಕ್ಕೊಂಡ್ಬಂದಿದ್ದೆ. ಇನ್ನು ಉಳಿದವರೆಲ್ಲರೂ ಪಂಚೆ ಶರ್ಟು ನಾರ್ಮಲ್ ಫಾರ್ಮಲ್ ಡ್ರೆಸ್ಸಲ್ಲೇ ಬಂದಿದ್ದರು ಅವರು. ಸೊ ಗರ್ಲ್ಸ್ ಅಂತೂ ತುಂಬಾ ಕಲರ್ಫುಲ್ ಇರೋದೇ ಗರ್ಲ್ಸ್ ಅಲ್ವಾ. ನೆಕ್ಸ್ಟ್ ನೋಡಿ 9th ಸ್ಟ್ಯಾಂಡರ್ಡ್ ಅವರು. ಇವರು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದರು. ಸ್ಯಾರೀಸ್ ಹಾಕ್ಕೊಂಡು, ಮತ್ತು ಕೊಡಗು ಸ್ಟೈಲಲ್ಲಿ ಸ್ಯಾರಿ ಹಾಕ್ಕೊಂಡು, ರಾಧೆ ವೇಷ ಹಾಕ್ಕೊಂಡು ಫುಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬಂದಿದ್ದರು. ಇನ್ನು ಕೆಲವರು ನಾರ್ಮಲಾಗಿ ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಅವರು ಕೂಡ. ಸೊ ಇಲ್ಲೂ ಅಷ್ಟೇ ಬಾಯ್ಸು ಜಾಸ್ತಿ ಜನ ಏನು ಡಿಫ್ರೆಂಟಾಗಿ ಏನು ಬಂದಿರಲಿಲ್ಲ, ಅದಕ್ಕೆ ನಾನು ಅವ್ರನ್ನ ತೋರಿಸಿಲ್ಲ. ಇದು ಬಂದು ಇವಳು 6th ನಮ್ಮ ಮನೆ ಹತ್ರನೇ ಇರೋದು ಇವರು. ಸೊ ಮಾರ್ನಿಂಗೇ ರೆಡಿ ಆಗಿಬಿಟ್ಟು ಬಂದು ಹೇಗಿದೆ ಮ್ಯಾಮ್ ಚೆನ್ನಾಗಿದೆಯಾ ಅಂತ ತೋರ್ಸೋಕ್ಕೆ ಬಂದಳು. ಹೊನಿಕೆ ಹೋಬವ್ವ ಸ್ಟೈಲು ಹಾಕ್ಕೊಂಡಿದ್ಲು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ಆ ಹೊನಿಕೆ ಎಲ್ಲ ರೆಡಿ ಅವರೇ ಮಾಡ್ಕೊಂಡಿರೋದು. ಸೊ ಎಷ್ಟು ಟ್ಯಾಲೆಂಟ್ ಇದೆ ಅಂದರೆ ತುಂಬಾ ಟ್ಯಾಲೆಂಟ್ ಇದೆ ಅಂತ ಹೇಳ್ಬೋದು ನಮ್ಮ ಸ್ಕೂಲ್ ಮಕ್ಕಳಿಗೆ. ಸೊ ಅವರೇ ನೋಡಿ ಒನಕೆನೆಲ್ಲ ಅವಳೇ ಸ್ಟಿಕ್ಕರ್ಸು ಟೇಪೆಲ್ಲ ಅಂಟಿಸ್ಬಿಟ್ಟು ಒಂದು ಕೋಲನ್ನ ಸರಿ ಮಾಡಿ ಒನಕೆನ ಅವಳೇ ಈ ರೀತಿ ಅದನ್ನು ಮಾಡ್ಕೊಂಡಿರೋದು. ಇದು ನೋಡಿ ತ್ರಿಶೂಲ. ಸೊ ಇವಳು ನನ್ನ ಸಿಸ್ಸಿನ್ಲ, ಇವಳು ನಮ್ಮ ಸ್ಕೂಲ್ಗೆ ಬರೋದು. ಈ ತ್ರಿಶೂಲದಿಂದ ಹಿಡಿದು ಈ ಕಿರೀಟ ಎಲ್ಲನೂ ಕೂಡ ನಾಳೆ ಕಾಂಪಿಟೇಷನ್ ಇದೆ ಅಂದರೆ ಇವತ್ತು ನೈಟ್ ಅವಳು 12:30ವರೆಗೂ ಅವಳೇ ಮಾಡ್ಕೊಂಡಿದ್ದಾಳೆ ಅವಳ ಕೈಯಲ್ಲಿ. ನನಗಂತೂ ಏನಮ್ಮ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ ನಿನಗೆ ಅಂತಂದೆ, ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾಳೆ ನೋಡಿ. ಸೊ ನಾನು ಭಾರತಾಂಬೆ ಹಾಕ್ತೀನಿ ಡಿಫ್ರೆಂಟಾಗಿ, ಯಾರೂ ಆಗಿರಲ್ಲ ಅಂತ ಇವಳು ಕೂಡ ಹೇಳಿದ್ಲು. ಸೊ ಅವಳೇ ಎಲ್ಲ ರೆಡಿ ಕೂಡ ಆಗಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅದಕ್ಕೆ ಅವಳದು ಕೂಡ ನಾನು ಈ ರೀತಿ ರೆಡಿ ಆಗಿಬಿಟ್ಟು ಬಂದಳು ನಮ್ಮ ಮನೆ ಹತ್ರ. ಒಂದು ವಿಡಿಯೋನ ಮಾಡಿಕೊಂಡೆ. ಸೊ ಇಷ್ಟೆಲ್ಲ ರೆಡಿ ಆದಮೇಲೆ ಸೊ ಗಣೇಶನ ಮುಂದೆ ಫೋಟೋ ಸೆಷನ್ ಇದ್ದೇ ಇರುತ್ತೆ ಅಲ್ವಾ. ಸೊ ಗಣೇಶನ ಮುಂದೆ ಫೋಟೋಸು ವೀಡಿಯೋಸು ಸೊ ತುಂಬಾ ತಗೊಂಡ್ರು. ಎಲ್ಲ ಕ್ಲಾಸಸ್ದು ಅಷ್ಟೇ ಫೋಟೋಸು ವೀಡಿಯೋಸ್ ಎಲ್ಲನೂ ತಗೊಂಡಿದ್ದಾರೆ. ಸೊ ನಾನು ಅದನ್ನೆಲ್ಲನೂ ಕೂಡ ಈಗಾಗಲೇ ನಾನು ಡೀಟೇಲಾಗಿ ಯಾರ್ಯಾರು ಹೆಂಗಿದ್ರು ಅಂತ
ತೋರಿಸಿದ್ದೀನಿ ಅಲ್ವಾ. ಸೊ ನಿಮಗೆ ಹೇಗೆ ಅನಿಸ್ತು ಈ ರೀತಿ ಮಾಡೋದ್ರಿಂದ? ಸೊ ಮಕ್ಕಳಿಗೆ ಒಂದು ಕ್ರಿಯೇಟಿವಿಟಿ ಮೈಂಡ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಅವರಲ್ಲೇ ಒಂದು ಉತ್ಸಾಹ ಅನ್ನೋದು ಜಾಸ್ತಿ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಹುಡುಗರೆಲ್ಲ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಸೊ ಗಣೇಶನ ಮುಂದೆ ಎಲ್ಲರನ್ನೂ ಕೂಡ ಕ್ಲಾಸ್ ವೈಸ್ನ ನಿಲ್ಲಿಸ್ಬಿಟ್ಟು ಫೋಟೋಸು ವೀಡಿಯೋಸು ಎಲ್ಲನೂ ಕೂಡ ತೆಗೆದ್ರು. ಸೊ ಇನ್ನೂ ನಾನು ಸಿಂಗಲ್ಲಾಗಿ ಕೆಲವೊಂದು ಫೋಟೋಸ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು ಅವ್ರದ್ದೆಲ್ಲರದ್ದು. ಸೊ ಆ ಫೋಟೋಸ್ನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಕೊನೆಯಲ್ಲಿ. ಸೊ ಅದನ್ನು ವೀಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ಪ್ಲೀಸ್ ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸೊ ಇನ್ನೂ ಹೇಗೆ ಬರ್ಬೋದು ಆಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಏಕೆಂದರೆ ನೆಕ್ಸ್ಟ್ ಇಯರ್ ಅದು ಯೂಸ್ ಆಗುತ್ತೆ ಮಕ್ಕಳಿಗೆ. ಸೊ ಇಲ್ಲಿ ಸಿಂಗಲ್ ಪಿಕ್ನ ಸ್ವಲ್ಪ ತಗೊಂಡಿದ್ದಾರೆ. ಸೊ ಆ ಪಿಕ್ಸ್ನ ಎಲ್ಲದನ್ನು ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ತುಂಬ ಡಿಫ್ರೆಂಟಾಗಿರೋದು ಮಾತ್ರ ಪಿಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದನ್ನ ಮಾತ್ರ ನೋಡಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ. ಹಾಗೆ ನಂಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ, ಹೇಗೆ ಕಾಣಿಸ್ತಾ ಇದ್ರು ಎಲ್ಲರೂ ಅನ್ನೋದನ್ನು ಕಮೆಂಟು ಕೂಡ ಮಾಡಿ. ಸೊ ಸಿಂಗಲ್ ಫೋಟೋಸು ಮತ್ತು ಗ್ರೂಪ್ ಫೋಟೋಸು. ಸೊ ಗ್ರೂಪ್ ಫೋಟೋ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಿದ್ದು. ಮತ್ತು ನೋಡಿ ಭಾರತಾಂಬೆ ಇವಳು ಬಂದು ನನ್ನ ಸಿಸ್ಸಿನ್ಲಾನೆ. ಸೊ ಇನ್ನೆಲ್ಲದಕ್ಕೂ ಮೀರಿ ಈ ಒಂದು ಇದನ್ನು ತರಿಸಿದ್ನಲ್ವ ಶಿವ ಫಾರ್ಮ್ದು, ಋತ್ವಿಕ್ಗೆ ಹಾಕಿದಾದ್ಮೇಲೆ ಅನ್ವಿಕ್ಕು ಕೂಡ ಹಾಕಿದ್ದೆ. ಇವನು ಅನ್ವಿಕ್ಕು ನನ್ನ ಮಗ. ಸೊ ಹೇಗೆ ಕಾಣಿಸ್ತಾ ಇದ್ದಾನೆ ಅವನು ಅಂತ ನಂಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಅವನು ಹಾಕ್ಸ್ಕೊಳಲ್ವೋ ಅಂತ ಅಂದ್ಕೊಂಡಿದ್ದೆ. ಸೊ ಹಾಕ್ಸ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ನು ಅವನು. ತುಂಬ ಖುಷಿಯಾಗಿ ಫೀಲ್ ಆದ್ನು. ಎಷ್ಟೊಂದು ಫೋಟೋಸ್ ಎಷ್ಟೊಂದು ವೀಡಿಯೋಸ್ನ ತೆಗೆದ್ರಿ. ಸೊ ತುಂಬಾ ಖುಷಿಯಾಗಿದೆ. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ. ಋತ್ವಿಕ್ಗಿಂತ ಅನ್ವಿಕ್ ಕ್ಯೂಟಾಗಿ ಕಾಣಿಸ್ತಿದ್ದ. ಸೊ ನಿಮ್ಗೆ ಯಾರು ಕ್ಯೂಟಾಗಿ ಕಾಣಿಸ್ತಿದ್ರು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಸೊ ಋತ್ವಿಕ್ಗೆಲ್ಲ ಹಾಕಿದ್ಮೇಲೆ ಸುಮಾರು ವೀಡಿಯೋಸ್ನೆಲ್ಲ ತೊಗೊಂಡಿದ್ದೀನಿ. ಅದನ್ನು ಶಾರ್ಟ್ಸಲ್ಲೂ ಕೂಡ ಹಾಕಿದ್ದೀನಿ. ಒಂದು ಸಲ ನನ್ನ ಚಾನಲನ್ನು ಚೆಕ್ ಮಾಡಿ. ಇಷ್ಟು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.